ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಜ್ಞಾನೋಕ್ತಿಗಳು 23:18 ಹಲ್ಲೆಲೂಯಾ. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರ್ಧಾರ ಆಗೋದು ಎಂದು ದೇವರ ವಾಕ್ಯ ಹೇಳಿದೆ. ಹಲ್ಲೆಲೂಯಾ. ನೀನು ನಿನ್ನ ಭರವಸೆ ಬಿಟ್ಟು ಬಿಡಬೇಡ. ನಿನ್ನ ನಂಬಿಕೆ ದೇವರ ಮೇಲೆ ಇಟ್ಟಿರುವುದನ್ನು ಕಡಿಮೆ ಮಾಡಬೇಡ. ಯಾಕಂದರೆ ದೇವರು ವಾಕ್ಯ ಹೇಳುತ್ತದೆ, ನಿನ್ನ ನಿರೀಕ್ಷೆ ನಿರ್ಧಾರವಾಗದು ಎಂದು ಹೇಳುತ್ತದೆ. ಹಲ್ಲೆಲೂಯಾ. ನೀನು ದೇವರ ಮೇಲೆ ಇಟ್ಟಿರುವಂಥ ನಿನ್ನ ನಂಬಿಕೆ ಇನ್ನೂ ಹೆಚ್ಚಾಗಲಿ. ನಿನಗೊಂದು ವೇಳೆ ಕಷ್ಟ ಬಂದರೂ ಸಹ ಭಯಪಡಬೇಡ. ಆ ಕಷ್ಟದಲ್ಲಿ ಜಯಿಸುವುದಕ್ಕಾಗಿ ದೇವರು ಬಲ ಕೊಡುತ್ತಾನೆ. ಹಲ್ಲೆಲೂಯಾ. ಆ ಕಷ್ಟದಲ್ಲಿ ಮೇಲಕ್ಕೆ ಬರುವುದಕ್ಕೆ ಕರ್ತನಾದ ಯೇಸು ನಿನಗೆ ಬಲ ಕೊಡುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಆ ದೇವರು ನಿನಗೆ ಬಂದು ಆಧಾರವಾಗಿ ನಿಲ್ಲುತ್ತಾರೆ. ಹಲ್ಲೆಲೂಯಾ. ನೀನು ಯಾವ ಕಷ್ಟದಲ್ಲಿ ಇದೋ ಗೊತ್ತಿಲ್ಲ, ಆದರೆ ದೇವರು ವಾಕ್ಯ ಹೇಳುತ್ತದೆ, ನಿನ್ನ ನಿರೀಕ್ಷೆ ನಿರ್ಧಾರವಾಗುವುದು ಎಂಬುದಾಗಿ ಹೇಳುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿರೀಕ್ಷೆ ನಿರ್ಧಾರಕ ಆಗದು ಎಂದು ಹೇಳುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನ ಸಂಗಡಿದ್ದಾರೆ, ನೀನು ಭಯಪಡಬೇಡ. ಯೇಸು ನಿನಗೆ ಸಹಾಯ ಮಾಡುತ್ತಾರೆ. ಯೇಸು ನಿನ್ನ ಕೈ ಹಿಡಿದು ನಡೆಸುತ್ತಾರೆ. ನೀನು ಯಾವ ಇಕ್ಕಟ್ಟಲ್ಲಿ ಕೂತರೂ ನೀನು ಪ್ರಾರ್ಥನೆ ಮಾಡೋದನ್ನು ಬಿಡಬೇಡ. ನೀನು ದೇವರ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಕಳೆದುಕೊಳ್ಳಬೇಡ. ಇನ್ನೂ ಹೆಚ್ಚಾಗಿ ದೇವರ ಮೇಲೆ ನಂಬಿಕೆ ಇಡು. ಆ ದೇವರು ನಿನಗೆ ಆಶೀರ್ವಾದ ಮಾಡುತ್ತಾರೆ. ಆ ದೇವರು ನಿನಗೆ ಉನ್ನತ ಸ್ಥಾನಕ್ಕೆ ಒಯ್ಯುತ್ತಾರೆ. ನೀನು ಇದ್ದಲ್ಲಿ ನೀನು ಇರುವುದಿಲ್ಲ, ದೇವರು ನಿನ್ನನ್ನು ಅಭಿವೃದ್ಧಿಪಡಿಸುತ್ತಾನೆ. ಕರ್ತನಾದ ಯೇಸು ಕ್ರಿಸ್ತನು ನಿನ್ನನ್ನು ಅಭಿಷೇಕ ಮಾಡುತ್ತಾನೆ. ಹಲ್ಲೆಲೂಯಾ. ನೀನಿರುವ ಎಲ್ಲ ಇಕ್ಕಟ್ಟುಗಳಿಂದ ದೇವರು ನಿನ್ನನ್ನು ಬಿಡಿಸಿ ಮತ್ತೆ ನೀನು ತಲೆ ಎತ್ತಿ ನಿಲ್ಲುವಂತೆ ದೇವರು ಕೃಪೆ ತೋರಿಸುತ್ತಾನೆ. ನಂದು ಮುಗಿದೋಯ್ತು ಎಂದು ನೀನು ಡಿಸೈಡ್ ಮಾಡಬೇಡ. ನಿನ್ನದು ಎಲ್ಲಿ ಮುಗಿದೋಗಿದೆಯೋ ಅಲ್ಲಿಂದ ಮತ್ತೆ ಪ್ರಾರಂಭವಾಗುತ್ತದೆ. ಹಲ್ಲೆಲೂಯಾ. ಅಲ್ಲಿಂದ ಮತ್ತೆ ಪ್ರಾರಂಭ ಮಾಡುತ್ತಾನೆ ದೇವರು ನಿನ್ನ ಸಂಗಡಿದಾನೆ. ನೀನು ಭಯಪಡಬೇಡ. ದೇವರು ನಿನಗೆ ವಿಶೇಷವಾದ ಸಹಾಯಕನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಹೇಳುತ್ತದೆ, ನಾನು ನಿನಗೆ ಅನಾಥನಾಗಿ ಬಿಡುವುದಿಲ್ಲ, ನಿನ್ನ ಬಳಿಗೆ ಬರುತ್ತೇನೆ ಎಂದು ದೇವರು ಹೇಳಿದ್ದಾನೆ. ಆತನು ನಿನ್ನ ಪಕ್ಷದಲ್ಲಿದ್ದಾನೆ. ಆತನು ನಿನಗೆ ನೆರಳಾಗಿದ್ದಾನೆ. ನೆರಳು ಯಾವ ರೀತಿ ನಿನ್ನ ಜೊತೆ ಇರುತ್ತದೋ ಅದರಂತೆ ದೇವರು ನಿನ್ನ ಸಂಗಡಿದ್ದಾನೆ. ನೀನು ಭಯಪಡಬೇಡ. ನೀನು ಕರ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡು. ಅದು ಯಾವುದೇ ಸಮಸ್ಯೆ ಇದ್ದರೂ ಕರ್ತನ ಹೆಸರಲ್ಲಿ ಪ್ರಾರ್ಥನೆ ಮಾಡು. ಯೇಸುವಿನ ನಾಮ ಬಿಡುಗಡೆ ಕೊಡುವ ನಾಮವಾಗಿದೆ. ಯೇಸುವಿನ ನಾಮದಲ್ಲಿ ಬಲ ಇದೆ. ಯೇಸುವಿನ ನಾಮದಲ್ಲಿ ಶಕ್ತಿ ಇದೆ. ಆ ನಾಮವು ನೀನು ಮತ್ತೆ ತಿರುಗಿ ನೀನು ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತದೆ. ಯಾಕಂದರೆ ದೇವರ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ಬಿದ್ದೋಗಿರುವ ದಾವೀದನ ಗುಡಾರವನ್ನು ಹಿಂತಿರುಗಿ ಬಂದು ಕಟ್ಟುತ್ತೇನೆ ಎಂದು ಹೇಳುತ್ತದೆ. ಹಲ್ಲೆಲೂಯಾ. ನೀನು ಬಿದ್ದೋಗಿದೆಯಾ? ಭಯಪಡಬೇಡ. ದೇವರ ಮೇಲೆ ನಂಬಿಕೆ ಇಕ್ಕು. ಹಲ್ಲೆಲೂಯಾ. ಯಾವ ರೀತಿಯ ಕುಷ್ಠರೋಗಿ ನಾನು ಆತನ ಉಡುಪು ಮುಟ್ಟಿದರೆ ಸಾಕು ನನಗೆ ಗುಣವಾಗುತ್ತದೆ ಎಂದು ಆಕೆ ನಂಬಿದಿ ಆ ದೇವರ ಉಡುಪನ್ನು ಮುಟ್ಟಿದಳು. ಅದೇ ಪ್ರಕಾರ ನೀನು ನಂಬಿ ಪ್ರಾರ್ಥನೆ ಮಾಡುವುದಾದರೆ ದೇವರ ಮಹಿಮೆಯನ್ನು ನೀನು ಕಾಣುವಿ. ಹಲ್ಲೆಲೂಯಾ. ದೇವರ ಪ್ರೀತಿ ನಿನ್ನ ಮೇಲೆ ಅಪಾರವಾಗಿದೆ. ನೀನು ಭಯಪಡಬೇಡ. ದೇವರ ಹತ್ತಿರ ಬಾ. ದೇವರು ನಿನ್ನ ಬಳಿಗೆ ಬಂದು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ಹಲ್ಲೆಲೂಯಾ. ಈ ವಾಕ್ಯದ ಮುಖಾಂತರ ದೇವರು ನಿನ್ನ ಸಂಗಡ ಮಾತಾಡ್ತಾ ಇದ್ದಾನೆ. ನೀನು ಯಾವುದೇ ಇಕ್ಕಟ್ಟು ಬಂದರೂ ಭಯಪಡಬೇಡ. ಅವೆಲ್ಲದರಿಂದ ಬಿಡಿಸುವುದಕ್ಕಾಗಿ ನನ್ನ ಕರ್ತನು ಜಯಶಾಲಿಯಾಗಿದ್ದಾನೆ. ನನ್ನ ಯೇಸು ಜಯಶಾಲಿಯಾಗಿದ್ದಾನೆ. ಆತನಿಂದ ಅಸಾಧ್ಯವಾದಂಥ ಕಾರ್ಯವು ಒಂದೂ ಇಲ್ಲ. ಎಲ್ಲವೂ ಆತನಿಂದ ಆಗುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಆಮೇನ್. ಗಾಡ್ ಬ್ಲೆಸ್ ಯು.